ಹೆಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐಶ್ವರ್ಯ ಕುಕಿಂಗ್ ವ್ಲಾಗ್ಸ್ಗೆ ಸುಸ್ವಾಗತ. ನಾವಿವತ್ತು ರುಚಿಕರವಾದ ಹೆಲ್ದಿಯಾದ ಪಾನಿಪುರಿಯನ್ನು ಮನೆಯಲ್ಲೇ ಮಾಡಿದ್ವಿ. ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಹೆಲ್ದಿ ಆಗಿರುತ್ತೆ. ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನಾಗಿ 4 ಆಲೂಗಡ್ಡೆ ತೊಗೊಂಡಿದ್ದೀವಿ ಮತ್ತು ರಾತ್ರಿ ನೆನೆಸಿಟ್ಟ ಬಟಾಣಿ ಮತ್ತು ಕಡಲೆಕಾಳು, 2 ಈರುಳ್ಳಿ, 1 ಕ್ಯಾರೆಟ್, ಮಿಕ್ಚರ್, 1 ಚಮಚ ಖಾರ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಮೆಣಸಿನ ಪುಡಿ, 1 ಚಮಚ ಉಪ್ಪಿನ ಪುಡಿ, 1 ಚಮಚ ಗರಂ ಮಸಾಲ. ಆಮೇಲೆ 2 ಪೀಸ್ ಹುಣಸೆಹಣ್ಣು, 5 ಪೀಸ್ ಶುಂಠಿ, 2 ಮೆಣಸಿನಕಾಯಿ, 1/4 ಹಿಡಿ ಕೊತ್ತಂಬರಿ ಸೊಪ್ಪು, 1/4 ಹಿಡಿ ಪುದೀನ. 1 ಆಲೂಗೆಡ್ಡೆಯನ್ನು ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೋಬೇಕು. ಆಮೇಲೆ ನೆನೆಸಿಟ್ಟ ಕಡಲೆಕಾಳು, ಬಟಾಣಿ ಕಾಳನ್ನು 1 ಕುಕ್ಕರನ್ನು ಒಲೆ ಮೇಲಿಟ್ಟು ನೀರನ್ನು ಸೇರಿಸಿ ಅದಕ್ಕೆ ಕಟ್ ಮಾಡಿಕೊಂಡ ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು, ಕಡಲೆಕಾಳನ್ನು ಸೇರಿಸಿ ಅದಕ್ಕೆ 1/4 ಚಮಚ ಉಪ್ಪನ್ನು ಸೇರಿಸಬೇಕು. ಆಮೇಲೆ 4 ವಿಜುವಲ್ ಬರುವ ತನಕ ಅದನ್ನು ಬೇಯಿಸಿಕೊಳ್ಳಬೇಕು. 1 ಜಾರಿಗೆ ತಗೊಂಡಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನಕಾಯಿ, ಶುಂಠಿಯನ್ನು ಸೇರಿಸಬೇಕು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕು. ನಾವಿಲ್ಲಿ ನುಣ್ಣಗೇನು ರುಬ್ಕೊಂಡಿಲ್ಲ, ಇನ್ನು ಅದರಲ್ಲಿ ಮಸಾಲೆ ಎಲ್ಲ ಐಟಮ್ಸ್ ಎಲ್ಲ ಇದ್ದಾವೆ. ಯಾಕಂದರೆ ಅದು ಬಾಯಿಗೆ ಸಿಗಬೇಕು, ಆಗಲೇ ರುಚಿ ಬರೋದು. ನೀವು ಬೇಕಾದರೆ ಸೋಸ್ಕೋಬೋದು. ಆಮೇಲೆ ಹುಣಸಿನ ರಸ, ಆಮೇಲೆ ನಾವು ತಗೊಂಡಿದ್ದ ಮಸಾಲೆ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ನಾವಿಲ್ಲಿ ಸ್ವಲ್ಪನೇ ಹಾಕೋತಿದ್ದೀವಿ, ಯಾಕಂದರೆ ನಮಗೆ ಅಷ್ಟು ಮಸಾಲೆ ಏನು ಬೇಡ. ನೀವು ಬೇಕಾದರೆ ಜಾಸ್ತಿ ಸ್ಪೈಸಿ ಇರಬೇಕು ಅಂದರೆ ಸ್ವಲ್ಪ ಎಲ್ಲನೂ ಜಾಸ್ತಿ ಹಾಕೋಬೋದು. ನಾವಿಲ್ಲಿ ಸ್ವಲ್ಪ ಹಾಕೋತಿದ್ದೀವಿ. ಈಗ ನೋಡಿ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಹುಣಸಿನ ರಸ ಬದಲು ನಿಂಬೆಹಣ್ಣು ಕೂಡ ಹಾಕೋಬೋದು. ಆಮೇಲೆ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನು ಈಗ ಒಂದು ಕಡಾಯಿಗೆ ಹಾಕೋಬೇಕು. ಅದ್ರ ಜೊತೆ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ಬೇಕಾದ್ರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ನಿಮಗೆ ಸ್ಪೈಸಿ ಆಗಿರಬೇಕು ಅಂದರೆ ಹಾಕೋಬೋದು. ಆಮೇಲೆ ನಾವು ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟ್, ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಸೇರಿಸ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನಮಗೆ ಪಾನಿಪುರಿಗೆ ಮೇನಾಗಿ ಪುರಿ ಬೇಕು. ನಾವು ಇದನ್ನು ಅಂಗಡಿಯಲ್ಲಿ ತಂದಿದ್ವಿ, ನೀವು ಬೇಕಾದರೆ ಮನೇಲಿ ಮಾಡ್ಕೊಡ್ಬೋದು. ನಾವು ಒಂದು ಕಡಾಯಿಯನ್ನು ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಕಾಯಲ್ಲಿ ಇಟ್ಟಿದ್ವಿ. ಅದಕ್ಕೀಗ ನಾವು ಪುರಿ ಹಾಕ್ತಿದ್ದೀವಿ, ಅಂಗಡಿಯಲ್ಲಿ ತಂದಿದ್ದು. ಚೆನ್ನಾಗಿರುತ್ತೆ ನೋಡಿ, ನಿಜವಾಗ್ಲೂ ಹೊರಗಡೆಯಿಂದ ತಂದಿರೋದು ಚೆನ್ನಾಗಿರುತ್ತೆ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಫ್ರೈ ಮಾಡಿದರೆ ಸಾಕು, ಅದು ಚೆನ್ನಾಗಿರುತ್ತೆ. ಈಗ ಫ್ರೈ ಆಗಿದೆ, ತೆಗಿಬೇಕು. ನಾವು ಬೇಕಾದರೆ ಇದರಲ್ಲಿ ಹೊಟ್ಟೆ ತುಂಬ ತಿನ್ಬೋದು. ಹೊರಗಡೆ ಆದರೆ ತಿನ್ನೋಕ್ಕಾಗಲ್ಲ ಸರಿಯಾಗಿ. ದುಡ್ಡು ಕೊಟ್ಟು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋಕ್ಕಿಂತ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ. ಈಗೆಲ್ಲ ಆಗಿದೆ, ಎಲ್ಲ ರೆಡಿಯಾಗಿದೆ. ಪಾನಿಪುರಿ ಮನೆಯಲ್ಲೇ ರುಚಿಕರವಾಗಿ ಸಿದ್ಧವಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು. ಹೊರಗಡೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ, ಮನೆಯಲ್ಲಿ ಖುಷಿಯಾಗಿ ತಿನ್ನಿ ಫ್ಯಾಮಿಲಿ ಜೊತೆ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಈ ಥರ ಹೊಡ್ಕೊಂಡು ಅದಕ್ಕೆ ಆಲೂಗಡ್ಡೆ ಮಸಾಲ ಸೇರಿಸ್ಕೊಂಡು ತಗೊಂಡಿರೋಂಥ ಮಿಕ್ಚರ್ ಮತ್ತು ಸ್ಪೈಸಿಯಾದ ಪಾನಿ ಜೊತೆ ತಿಂತಾ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ. ಪ್ಲೀಸ್ ಟ್ರೈ ಇನ್ ಒನ್ಸ್ ಅಟ್ ಹೋಮ್.